ಸಿಎಂ ಸ್ಥಾನ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಮೇಲೆ ಕಣ್ಣಿಟ್ಟಿರುವಂತಹ ದಲಿತ ನಾಯಕರು ಈಗ ಬೃಹತ್ ದಾಳವನ್ನೇ ಉರುಳಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹೇಗೆ ಅನ್ನೋದ್ರ ಡೀಟೇಲ್ಸ್ ನೋಡೋದಾದ್ರೆ, ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪಂಗಡದ ಬೃಹತ್ ಸಮಾವೇಶಕ್ಕೆ ಅವರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ದಲಿತ ಸಚಿವರಿಂದ ಸಮಾವೇಶಕ್ಕೆ ಭರ್ಜರಿಯಾಗಿ ತಯಾರಿ ಆಗ್ತಾ ಇದೆ. ಹೈಕಮಾಂಡ್ ಅನುಮತಿಗಾಗಿ ದೆಹಲಿ ಪರೇಡ್ ಅನ್ನ ಇದೇ ವಿಚಾರವಾಗಿ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣರಿಂದ ಹೈಕಮಾಂಡ್ಗೆ ಈ ವಿಚಾರದಲ್ಲಿ ಮನವಿ ಈ ಹಿಂದೆನೂ ಹೋಗಿತ್ತು, ಈಗಲೂ ಹೋಗುತ್ತೆ ಅನ್ನೋದು ಡೀಟೇಲ್ಸ್. ಹೈಕಮಾಂಡ್ ನಿಂದ ಒಂದು ವೇಳೆ ಅಂತಿಮ ಮುದ್ರೆ ಒತ್ತಿದ್ರೆ ಚಿತ್ರದುರ್ಗದಲ್ಲಿ ಬೃಹತ್ ಸಮಾವೇಶಕ್ಕೂ ಕೂಡ ಈ ನಾಯಕರು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಪ್ರಶ್ನೆ ಅಗೇನ್ ಬರೋದು, ಈ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಟೇಕ್ ಏನು ಅಂತ ನೋಡಿ. ಮೀಟ್ ಮಾಡಿರುವಂತಹ ಫೋಟೋಗಳನ್ನು ಹರಿಬಿಡ್ತಾ ಇದ್ದಾರೆ. ಅಂದ್ರೆ ಇದ್ರ ಉದ್ದೇಶ ಕೂಡ ಒಂದಿರುತ್ತೆ, ನಾವು ಮನವಿ ಕೊಟ್ಟಿದ್ದೀವಿ, ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅನ್ನೋದು ಶತ್ರುಪಾಳ್ಯಕ್ಕೆ ಒಂದು ಸಂದೇಶ ಕೊಡೋದ್ರ ಉದ್ದೇಶ ಕೂಡ ಈ ಮೀಟಿಂಗ್ ಫೋಟೋಗಳನ್ನು ಆಚೆ ಬಿಡೋದು. ಎರಡನೇದಾಗಿ ನಾನು ಆಗಲೇ ಹೇಳ್ತಾ ಇದ್ದಾಗೆ ಡಿ.ಕೆ. ಶಿವಕುಮಾರ್ ಅವ್ರದ್ದು ಟೇಕ್ ಏನು ಅನ್ನೋದು ಬರುತ್ತೆ. ಯಾಕಂದರೆ ಲಾಸ್ಟ್ ಒಂದು 3 ಮಂತ್ಸಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಏನೇನು ಬಯಸಿದ್ರು, ಹಾಸನದ ಸಮಾವೇಶದಿಂದ ಹಿಡಿದು ಎಲ್ಲದೂ ಕೂಡ ಅವ್ರ ಪ್ರಕಾರನೇ ಆಗಿದೆ. ಒಂದು ಮೀಟಿಂಗ್ ಮಾಡೋಕ್ಕೆ ಬಿಟ್ಟಿರಲಿಲ್ಲ, ಇವ್ರಿಗೆ ಒಂದು ಡಿನ್ನರ್ ಮೀಟಿಂಗ್ ಮಾಡೋಕ್ಕೆ ಬಿಟ್ಟಿರಲಿಲ್ಲ, ಸಮಾವೇಶ ಮಾಡಿಸೋದಕ್ಕೆ ಬಿಡ್ತಾರಾ ಪ್ರಶ್ನೆ ಇದೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಬೀರ್. ಒಂದು ಡಿನ್ನರ್ ಮೀಟಿಂಗ್ಗೆ ಅವಕಾಶ ಸಿಕ್ಕಿರಲಿಲ್ಲ, ಅಂಥದ್ರಲ್ಲಿ ಇವ್ರು ಬಯಸ್ತಾ ಇರೋದು ಬೃಹತ್ ಸಮಾವೇಶ, ಆ ಮೂಲಕ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೆ ಅಂತ ಅವಕಾಶ ಸಿಗುತ್ತಾ? ಡಿ.ಕೆ. ಶಿವಕುಮಾರ್ ಅವ್ರದ್ದು ಟೇಕ್ ಕೂಡ ಈ ವಿಚಾರದಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೈಕಮಾಂಡ್ನ ಡೆಸಿಷನ್ಗಳು ಏನು ಅಂತ ಮಮತಾ ನೋಡಿ, ಭವಿಷ್ಯದಲ್ಲಿ ಬದಲಾಗಬಹುದಾದಂಥ ಸಿಎಂ ಹುದ್ದೆ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಏನಿದೆ, ಈ 2 ಸ್ಥಾನಗಳ ಮೇಲೆ ಕಣ್ಣಿಟ್ಟಿರುವಂತಹ ದಲಿತ ಸಚಿವರು ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಲೆಕ್ಕಾಚಾರವನ್ನು ಹಾಕಿ ರಾಜಕೀಯ ರಣತಂತ್ರಗಳನ್ನ ಹೆಣಿತಾ ಇದ್ದಾರೆ. ಇದಕ್ಕೆ ಪೂರಕವಾದಂತಹ ಸಭೆಗಳನ್ನ ಬ್ಯಾಕ್ ಟು ಬ್ಯಾಕ್ ರಾಜ್ಯದಲ್ಲಿ ಮಾಡುವಂತ ಕೆಲಸವನ್ನ ಮಾಡಿದ್ರು, ಅದಕ್ಕೆ ಪೂರಕವಾದಂತಹ ಹೇಳಿಕೆಗಳನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡಿದ್ರು. ಈ ಒಂದು ಹೇಳಿಕೆ ಹೊಸ ರಾಜಕೀಯ ಚರ್ಚೆಗೆ ಕಾಂಗ್ರೆಸ್ನಲ್ಲಿ ಕಾರಣ ಆಗಿತ್ತು. ಹೀಗಾಗಿ ಹೈಕಮಾಂಡ್ ನಾಯಕರ ಮೂಲಕ ಈ ಮಾತುಗಳಿಗೆ ಬ್ರೇಕ್ ಹಾಕಿಸುವಂತ ಕೆಲಸವನ್ನ ಮಾಡುವಂತ ನಿಟ್ಟಿನಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬಹುತೇಕ ಯಶಸ್ವಿಯಾಗಿದ್ರು. ಆದ್ರೆ ಈಗ ಮುಂದುವರೆದ ಹಂತದಲ್ಲಿ ಮತ್ತೆ ರಾಜಕೀಯ ಬೆಳವಣಿಗೆಗಳು ಈಗ ಶುರುವಾಗಿರುವಂತದ್ದು. ಬೆಂಗಳೂರಿನ ಬದಲಿಗೆ ಈಗ ದೆಹಲಿಯನ್ನ ಕೇಂದ್ರೀಕರಿಸಿ ಈ ಪ್ರಯತ್ನಗಳನ್ನ ದಲಿತ ಸಚಿವರು ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಅವರು ಈಗಾಗಲೇ ದೆಹಲಿಗೆ ಬಂದು ಬಿಜೆಪಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸಿ ಸಮಾವೇಶಕ್ಕೆ ಅನುಮತಿಯನ್ನು ಕೇಳುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಇವರಾದ ಬಳಿಕ ಜಿ ಪರಮೇಶ್ವರ್ ಅವರು ಕೂಡ ಬಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಕೂಡ ನಡೆಸ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ. ಸೊ ಒಂದು ವೇಳೆ ಹೈಕಮಾಂಡ್ ಅನುಮತಿಯನ್ನ ಕೊಟ್ರೆ ಪಕ್ಷದ ವೇದಿಕೆಯಲ್ಲಿ SC/ST ಸಮುದಾಯದ ಒಂದು ಬೃಹತ್ ಸಮಾವೇಶವನ್ನ ಮಾಡಬೇಕು ಚಿತ್ರದುರ್ಗದಲ್ಲಿ ಅನ್ನುವಂತಹ ಲೆಕ್ಕಾಚಾರವನ್ನ ಇಟ್ಕೊಂಡಿದ್ದಾರೆ. ಒಂದು ವೇಳೆ ಇದಕ್ಕೆ ಅವಕಾಶವನ್ನ ನೀಡದೇ ಇದ್ರೆ ಹೈಕಮಾಂಡ್ ಪ್ಲಾನ್ ಬಿ ಅನ್ನ ಕೂಡ ಅವರು ತಯಾರಿಟ್ಕೊಂಡಿರುವಂತದ್ದು, ಸಮುದಾಯದ ಸ್ವಾಮೀಜಿಗಳನ್ನೆಲ್ಲರನ್ನು ಕೂಡ ಒಟ್ಟಾಗಿ ಒಂದೇ ವೇದಿಕೆಯಲ್ಲಿ ಸೇರಿಸಿ ಆ ಮೂಲಕ ಶಕ್ತಿ ಪ್ರದರ್ಶನವನ್ನ ಮಾಡಬೇಕು. ಯಾವುದೇ ಹಂತವಾದ್ರೂ ಕೂಡ ಅದು ಪಕ್ಷದ ವೇದಿಕೆ ಅಥವಾ ಪರ್ಯಾಯ ವೇದಿಕೆ ಯಾವುದೇ ಆಗಿದ್ರು ಕೂಡ ಒಂದು ದಲಿತ ಸಮಾವೇಶವನ್ನ ಮಾಡುವ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ನಿಂತ್ಕೊಂಡಿದ್ದಾರೆ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕು ಮಮತಾ.